ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್. ಇವತ್ತಿನ ರೆಸಿಪಿಯಲ್ಲಿ ನಾನು ಮೀನು ಸಾರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಮೀನು ಸಾರಿಗೆ 1 kg ಜಿಲೇಬಿ ಮೀನು ತೊಗೊಂಡು ಅದನ್ನೆಲ್ಲ ಚೆನ್ನಾಗಿ ಉಜ್ಜಿ 2-3 ಸರಿ ಚೆನ್ನಾಗಿ ತೊಳೆದು ಅದನ್ನು ಸೋರು ಹಾಕ್ಕೊಂಡಿದ್ದೀನಿ. ಈಗ ನಾನು ಮಸಾಲೆ ರುಬ್ಬೋದಕ್ಕೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಕಾಯಿ, ಖಾರದ ಪುಡಿ, ಕಡಲೆ, ಶುಂಠಿ, ಬೆಳ್ಳುಳ್ಳಿ, ಮತ್ತು 1-2 ಲವಂಗ, ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, 1-2 ಇಡೀ ಹುಣಸೆಹಣ್ಣು ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಬೇಕಾದ್ರೆ ಟೊಮೊಟೊ ಸೇರಿಸ್ಕೋಬೋದು. ಈಗ ನಾನು ಹುಣಸೆಹಣ್ಣ ನೆನೆಸ್ಕೊಂಡು ನಾನೀಗ ಮಿಕ್ಸಿ ಜಾರ್ಗೆ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು 3 ಇಂಗ್ರೀಡಿಯೆಂಟ್ಸ್ ಬಿಟ್ಟು ಇನ್ನು ಬಾಕಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೊಬೇಕು. ಮಸಾಲೆನ ಈ ಥರ ರುಬ್ಕೊಂಡು ಈಗ ನಾನು ಉಳಿದಿರುವಂಥ ಹುಣಸೆಹಣ್ಣು ಆಗ್ಬೋದು, ಖಾರದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಈ 3 ಇಂಗ್ರೀಡಿಯೆಂಟ್ಸು ಹಾಕ್ಕೊಂಡು ಇದನ್ನು ಸಹ ನೈಸಾಗಿ ಈ ಥರ ರುಬ್ಕೊಂಡು ಈಗ ಪಾತ್ರೆ ಬಿಸಿಗೆ ಇಟ್ಕೊಂಡು ಈಗ 100 ಗ್ರಾಮ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾನು ದಪ್ಪ ಸೈಜು ಗಾತ್ರದ ಈರುಳ್ಳಿನ ಅದನ್ನು ಜಜ್ಜಿಟ್ಕೊಂಡು ಇದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದು ಕಲರ್ ಶೇಡ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಂಡು ಈ ಮಸಾಲೆನೂ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಥರ ಈರುಳ್ಳಿ ಮತ್ತು ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆಯಲ್ಲ ಅದಕ್ಕೆ ಹಾಕ್ಕೊಂಡು ಮಸಾಲೆನ ಈ ಥರ ಫ್ರೈ ಮಾಡ್ಕೊಂಡಷ್ಟು ಹಸಿ ವಾಸನೆ ಎಲ್ಲ ಹೋಗಿ ಅದು ಮಸಾಲೆ ಚೆನ್ನಾಗಿ ಟೇಸ್ಟಿಯಾಗಿರ್ತದೆ. ಅದರಿಂದ ಇದು ಚೆನ್ನಾಗಿ ಹುರ್ಕೊಂಡು ಇದನ್ನು ಈಗ ನಾನು ನೀರು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಬೇಳೆ ಸಾರು ಮಸಾಲೆನೇ ಹಾಕ್ಕೊಂಡು ಮೀನು ಸಾರು ಮಾಡ್ಕೊಬೋದು, ಟೊಮೊಟೊ ಸೇರಿಸ್ಕೊಬೋದು, ಅದು ಚೆನ್ನಾಗಿರ್ತದೆ. ಇಲ್ಲ ಅಂದರೆ ಈ ಮಸಾಲೆನೇ ಬೇಕು, ಮಟನ್ ಮಸಾಲೆ ಅಂದರೆ ನೀವು ಮಸಾಲೆ ಎಲ್ಲನೂ ಸ್ವಲ್ಪ ಹಾಕ್ಕೊಬೇಕು. ಕಾಯಿ, ಖಾರ ಪುಡಿ, ಹುಣಸೆಹಣ್ಣು ಮಾತ್ರ ಜಾಸ್ತಿನೇ ಇರಲಿ. ಈ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲನೂ ಕಮ್ಮಿ ಸೇರಿಸ್ಕೊಬೇಕು. ಮೀನು ಸಾರು ತುಂಬ ರುಚಿಯಾಗಿರ್ತದೆ. ಈ ಥರ ಒಂದು ಸರಿ ಮಾಡಿ ನೋಡಿ ನೀವು. ಏನೇ ಆದರೂ ಹುಣಸೆಹಣ್ಣು ಒಂದು ಸ್ವಲ್ಪ ಮುಂದಾಗಿರಬೇಕು. ಖಾರ ಕಮ್ಮಿ ಆದರೂ ಪರವಾಗಿಲ್ಲ, ಹುಣಸೆಹಣ್ಣು ಒಂದು ಸ್ವಲ್ಪ ಪುಳ್ಳಿಗೆ ಮೀನು ಹುಳಿಯಾಗಿದ್ದರೆ ಮೀನು ಸಾರು ತುಂಬ ಚೆನ್ನಾಗಿರ್ತದೆ. ಈಗ ನೋಡಿ ಒಂದು ಹದವಾಗಿ ಒಂದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಸಾರು. ಯಾಕೆಂದರೆ ನೀರಿನಂಶ ಮೀನಲ್ಲಿ ಇರೋದ್ರಿಂದ ಮೀನು ಹಾಕಿದಾಗ ಸಾರು ನೀರಾಗ್ಬಿಡ್ತದೆ. ಅದರಿಂದ ಒಂದು ಸ್ವಲ್ಪ ಸಾರು ಗಟ್ಟಿನೇ ಇರಲಿ. ಗಟ್ಟಿ ಇದ್ದಷ್ಟು ಅದು ಮೀನು ಹಾಕಿದಾಗ ಒಂದು ಹದವಾಗಿ ಬರ್ತದೆ. ಈಗ ನಾನು ಉಪ್ಪು ಸೇರಿಸ್ಕೊತಾ ಇದ್ದೆ. ಉಪ್ಪು, ಖಾರ, ಹುಳಿ ಎಲ್ಲ ಒಂದು ಹದವಾಗಿ ಬೆಂದಿದೆ. ಈಗ ನೀವು ಉಪ್ಪು ಸಪ್ಪೆ ಬೇಕಾದ್ರೆ ನೋಡಿಕೊಂಡು, ಉಪ್ಪು ಸಪ್ಪೆ ಆಗಿದ್ದರೆ ಒಂದು ಸ್ವಲ್ಪ ಉಪ್ಪು ಬೇಕಾದ್ರೆ ಸೇರಿಸ್ಕೊಂಡು ಈಗ ನಾನು ಮೀನು ಸೇರಿಸ್ಕೊತಾ ಇದ್ದೀನಿ. ಮೀನು ಸೇರಿಸ್ಕೊಂಡು ಅದನ್ನು ಹೈ ಫ್ಲೇಮಲ್ಲೇ ಬೇಯಿಸ್ಕೊಬೇಕು. 1-2 ಕುದಿ ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಕಾಗಿಲ್ಲ. ಯಾಕೆ ಅಂದರೆ ಅದು ಜಾಸ್ತಿ ಹೊತ್ತು ಬೇಯಿಸಿದ್ರೆ ಅದು ಮೀನು ಕಲಸೋಗುತ್ತೆ. ಆದ್ದರಿಂದ ಇದನ್ನು ಮೀನು ಸಾರು ತಿನ್ನಬೇಕಾದ್ರೆ ನಾವು ಬೆಳಿಗ್ಗೆ ಮಾಡಿ ಸಾಯಂಕಾಲ ತಿಂದರೆ ತುಂಬ ಟೇಸ್ಟಿಯಾಗಿರ್ತದೆ. ಇದನ್ನು ಅನ್ನ ಮುದ್ದೆಗಂತೂ ತುಂಬ ರುಚಿಯಾಗಿರ್ತದೆ. ಅನ್ನ ಮುದ್ದೆಗೆ ಈಗ ನಾನು ಆಗಲೇ ತಿನ್ನೋದ್ರಿಂದ ಅದು ಉಪ್ಪು, ಖಾರ, ಹುಳಿ ಅದು ಹಿಡ್ದಿರೋದಿಲ್ಲ, ಸಪ್ಪೆ ಆಗಿರ್ತದೆ. ಅದರಿಂದ ಅದನ್ನು ಬೆಳಿಗ್ಗೆ ಮಾಡಿ ಸಾಯಂಕಾಲ ಊಟ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಒಂದೇ ಮೀಡಿಯಮ್ ಆಗಿದೆ ಸಾರು, ಅಥವಾ ನೀರು ಅಲ್ಲ ಗಟ್ಟಿನೂ ಅಲ್ಲ, ಆ ಥರ ಬಂದಿದೆ. ಈಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನಾನು ಮಾಡಿರುವಂಥ ಶೈಲಿಲೇ ನೀವು ಮಾಡಿ ನೋಡಿ. ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.